ನಮಸ್ಕಾರ. ಏನು ಕಮೆಂಟ್ ಹಾಕ್ತಾ ಇದ್ದೀರಲ್ಲ ಅಯೋಗ್ಯರ ಮುಟ್ಟಾಡ್ರ, ನಿಮ್ಗೊಂದು ಮಾತು ಹೇಳ್ತೇನೆ. ಕನ್ನಡದ ಬದ್ಧತೆ ನನಗೆ ಹೇಳ್ಕೊಡೋದು ಬೇಡ, ಕನ್ನಡದ ವಿಚಾರಗಳು ನನಗೆ ಹೇಳ್ಕೊಡೋದು ಬೇಡ. ಕನ್ನಡಕ್ಕಾಗಿ ನಾನು ಏನು ಹೋರಾಟ ಮಾಡಿದ್ದೀನಿ, ಎಷ್ಟು ನೋವು ಪಡಿಸ್ಕೊಂಡಿದ್ದೀನಿ, ಎಷ್ಟು ನೋವು ನನ್ಗೆ ಕೊಟ್ಟಿದ್ದಾರೆ, ಕನ್ನಡ ಹೋರಾಟಕ್ಕೆ ಬಂದಾಗ ನನ್ಗೇನೇನು ಮಾಡಿದ್ದಾರೆ. ಅಗ್ರಪಂಥೀಯ ನಾಯಕರು ಅಂತ ಹೇಳಿ ಏನು ಬಿಂಬಿಸ್ಕೊಂತಾರೆ, ಅವರೆಲ್ಲ ನನ್ನ ಬಟ್ಟೆ ಹರಿದು ಹಾಕಿದ್ದಾರೆ. ಎಲ್ಲಾನು ನನ್ನ ಮನಸ್ಸಲ್ಲಿದೆ. ಇದೇ ಚಾಮರಾಜಪೇಟೆ ಮೈದಾನದಲ್ಲಿ ಕನ್ನಡ ಬಾವುಟ ಆರಬೇಕು, ರಾಷ್ಟ್ರೀಯ ಬಾವುಟ ಆರಬೇಕು ಅಂತ ರಾಷ್ಟ್ರೀಯ ಬಾವುಟ ಆರಿಸಿದ್ನಲ್ಲ, ಕನ್ನಡ ಬಾವುಟ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ನಲ್ಲ, ಇದೇ ಚಾಮರಾಜಪೇಟೆ ಕ್ಷೇತ್ರದ ಕೌನ್ಸಿಲರ್ ಆಗಿದ್ರಲ್ಲ ಚಂದ್ರಶೇಖರ್ ಅವ್ರು ನನ್ಗೇನು ಮಾಡಿದ್ರು, ನನಗೆ ಹಲ್ಲೆ ಮಾಡಿದ್ರು. ಇದೇ ಜಮೀರ್ ಅಹಮದ್ ಅವ್ರನ್ನ ತಪ್ಕೊಂಡೆ, ಆಗ ನನಗೇನಾಯ್ತು, ಹಲ್ಲೆ ಆಯಿತು. ಇದೇ ಪೊಲೀಸ್ ಇಲಾಖೆಯವರು ಗ್ರೌಂಡಲ್ಲಿ ನನಗೆ ಬೂಟ್ ಏಟಲ್ಲಿ ಹೊಡೆದ್ರು, ಹಲ್ಲೆ ಮಾಡಿದ್ರು, ಲಾಠಿ ಏಟಲ್ಲಿ ಹೊಡೆದ್ರು, ನನ್ನನ್ನು ತಗೊಂಡೋಗಿ ಕುಡಾಕಿದ್ರು, ನನ್ನ ಬಟ್ಟೆ ಹರಿದು ಹಾಕಿದ್ರು. ಪ್ರತಿದಿನ ನೋವು ಪಡ್ತಾ ಇದ್ನಲ್ಲ, ನರ್ಕ ಯಾತನೆ ಪಟ್ನಲ್ಲ, ರಾಷ್ಟ್ರೀಯ ಬಾವುಟ ಆರಿಸಿದ್ನಲ್ಲ, ಸಕ್ಸಸ್ ಮಾಡಿದ್ನಲ್ಲ. ಇದೇ RSS BJP ಏನ್ ಮಾಡಿದ್ರು ನನ್ನನ್ನ. ಇದೇ ಅಶೋಕ್ ಬಂದ್ರಲ್ಲ, ಆರಿಸಿದ್ ನಮ್ಮ ಕಾರ್ಯಕರ್ತರು ಅಂದ್ರಲ್ಲ, ಅವತ್ ನಾನು ಎಷ್ಟು ನೋವು ಪಟ್ಟೆ. ಗ್ರೌಂಡ್ ಹತ್ರ ತಳ್ಳಿದ್ರಲ್ರಿ ಅವತ್ ರಾಷ್ಟ್ರೀಯ ಬಾವುಟ ಹಾರಿದಾಗ. ಕೇಸ್ ಹಾಕಿಸ್ಕೊಂಡಿದ್ದೀನ್ರಿ, ನನಗ್ ಪಟ್ಟ ಕಟ್ಟಿದ್ದಾರೆ, ನನ್ ಕೆಡ್ದಾಗ ನೋಡಿದ್ದಾರೆ, ಹೊಡೆದಿದ್ದಾರೆ. ಯಾವನ್ರಿ, ಯಾವ ಹೋರಾಟಗಾರ ಬಂದಾರಿ, ಯಾವ ಸಂಘಟನೆ ಬಂದಾರಿ, ಯಾವ್ದು ಅವಿವೇಕಿಗಳು ಮಾತಾಡ್ತಿರಲ್ರಿ, ಚಿಲ್ಡ್ರ ಪಲ್ರೆ ಅವಿವೇಕಿಗಳು ಮಾತಾಡ್ತಿರಲ್ರಿ. ಯಾವನ್ ಬಂದ್ರಿ ಅವತ್ತು ನನ್ನ ಮೇಲೆ ಹಲ್ಲೆ ಆದಾಗ. ರಾಷ್ಟ್ರೀಯ ಬಾವುಟ, ದೇಶದ ಬಾವುಟ ಬೇಕು ಅಂತ ಹೋರಾಟ ಮಾಡಿದ್ನಲ್ರಿ, ಕೇಸ್ ಹಾಕಿಸ್ಕೊಂಡ್ನಲ್ರಿ, ಒದೆ ತಿನ್ನಲ್ರಿ. ಇದೇ RSS BJP ಅವ್ರು ಬಂದು ನಾವು ಮಾಡಿದ್ದು ಅಂತ ಹೇಳಿ ಹೋರಾಟ ಯಾವನ್ನ ಬಂದು ನನ್ನ ಪರವಾಗಿ ನಿಂತ್ರೇನ್ರಿ. 100 ದಿನ ಸ್ಟೇಷನ್ ಅಲ್ಲಿ ಹೋಗ್ತಾ ಇದ್ನಲ್ರಿ, ಬರ್ತಾ ಇದ್ನಲ್ರಿ. ನನ್ನ ಮನೆ ಹತ್ರ ಪೊಲೀಸವ್ರು ನುಗ್ಗೋರಲ್ರಿ, ನನ್ನ ಮನೆಗೆ ನುಗ್ಗೋರಲ್ರಿ, ನಾನು ಓಡಾಡಕ್ ಬಿಡ್ಲಿಲ್ವಲ್ರಿ, ನನ್ನ ಜೊತೆ ಓಡಾಡೋಕ್ ಬರ್ಲಿಲ್ವಲ್ರಿ. ಇದೇ ಕಮೆಂಟ್ ಆಗ್ತಿರಲ್ಲ ಅಯೋಗ್ಯರ, ಯಾವ್ದನ ಹಿಂದೆ ಗೊತ್ತಾ ನಿಮ್ಗೆ ಏನಾಗಿದೆ? ಯಾವನೋ ಚಿಲ್ರೆ ಪಲ್ರೆ ಅವನ್ನೆಲ್ಲ ಮಾತಾಡ್ತಾ ಇದ್ದೀನಲ್ಲ, ಸರಿಸಮಾನ ಇದ್ದೀರೇನ್ರಿ ನನ್ನ ಹೋರಾಟಕ್ಕೆ? ಅಯೋಗ್ಯ ಯಾರ್ಯಾರೋ ಮಾತಾಡ್ತೀರಿ. ಬರ್ರಿ, ಅಲ್ಲಿ ಬಾವುಟ ಆರಿಸಿದ್ನಲ್ಲ, ಈ ದೇಶದಲ್ಲಿ 74 ವರ್ಷ ಬಾವುಟ ಆರ್ಸಕ್ ಬಿಟ್ಟಿಲ್ದೇ ಇರೋ ಜಾಗದಲ್ಲಿ ಓಡಿಸ್ಕೊಂಡು ಬಡಿಸ್ಕೊಂಡು ಬಯಸ್ಕೊಂಡು ನೋವು ಪಟ್ಟಿ ಮಾಡಿದ್ನಲ್ಲ, ಹತ್ಕೊಂಡಿದ್ನಲ್ಲ, ಮನೇಲಿ ಅಳ್ತಾ ಇದ್ನಲ್ಲ, ನನ್ನ ಜೊತೆ ಯಾರು ಬಂದು ನಿಲ್ಲಿಲ್ಲಲ್ಲ. ಅವತ್ತು ಯಾವ ನನ್ನ ಕನ್ನಡ ಬದ್ಧತೆ ಇರ್ಲಿಲ್ವಾ? ಅಯೋಗ್ಯರ ಲೋಫರ್ಸ್ಗಳ ಕನ್ನಡ ಬದ್ಧತೆ ಇರ್ಲಿಲ್ವೇನ್ರು ನಿಮ್ಗೆ ತಾಕತ್ತಿದ್ರೆ ಬರ್ಬೇಕಿತ್ತು, ತೊಡೆ ತಟ್ಟಬೇಕಿತ್ತು. ಇವತ್ತು ತೊಡೆ ತಡ್ತೀನಿ, ನಾಳೆನೂ ತಡ್ತೀನಿ, ತಪ್ಪಿದ್ದಾಗ ಪ್ರಶ್ನೆ ಮಾಡ್ತೀನಿ, ಪರಾನು ಇರ್ತೀನಿ. ಯಾಕೆ ಅಂದ್ರೆ ಈ ಕ್ಷೇತ್ರದವ್ರು ಗೆಲ್ಸಿಲ್ವಾ? ಬಿಜಡ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ, ಅವ್ರನ್ನ ಗೆಲ್ಸಿಲ್ವೇನ್ರಿ ಈ ಕ್ಷೇತ್ರದವರು? ನಾನು ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತೇನೆ. ದುಡ್ಡು ದುಡ್ಡು ದುಡ್ಡು. ಲೋಪರ್ಸ್ ನನ್ನ ಮಕ್ಕಳ್ರ ಬರ್ರೋ, ನನ್ನ ಮನೆ ನೋಡಿ ಬರ್ರೋ. ಬಾಡಿಗೆ ಮನೇಲಿ ಬಿದ್ದಿದ್ದೀನ್ರು ಚಾಮರಾಜಪೇಟೆಯಲ್ಲಿ, ನನ್ನ ಮನೆ ಬರ್ರೋ ಸಿಕೆ ತಂಡೆ ಅಂತ ಬಂದು ನೋಡ್ರೋ. ಇದು ಗುಡ್ಸ್ಲು ಮನೇಲಿ ಇದ್ದೀನಿ, ನನ್ನ ಅಕೌಂಟ್ ಇಲ್ಲ ಕಣ್ರೋ, ಚೆಕ್ ಮಾಡ್ರೋ. ಯಾವ ನನ್ನ ತನಿಖಾ ಅಧಿಕಾರಿಗಳ್ಗ ನನ್ನ ಮೊಬೈಲ್, ನನ್ನ ಅಕೌಂಟ್ ಇಲ್ಲ. ಯಾವನ್ರೋ ದುಡ್ಗಾಗಿ ಒದ್ದಾಡ್ತಾರೋ, ಹೂವು ವ್ಯಾಪಾರ ಮಾಡಿ ಇವತ್ತು ಸಂಘಟನೆ ಮಾಡಿ ಇವತ್ತು ಬೆಳೀತಾ ಇದ್ದೀನಿ. ಇವಾಗ ಚಿನ್ನದ ಅಂಗಡಿ ಇಟ್ಬೇಕು ಅಂತ ಹೇಳಿ ಅಟಿಕಾ ಗೋಲ್ಡ್ ತರ ನಾನು ಒಂದು CM ಗೋಲ್ಡ್ ಮಾಡಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದೀನಿ. ನನ್ನ ಬದುಕು ಚೇಂಜ್ ಮಾಡ್ಕೊಬೇಕು, ನನ್ನ ಮಗು ಆಗಿದೆ, ನನ್ನ ಬದುಕನ್ನ ನಾನು ಬದಲಾವಣೆ ಮಾಡ್ಕೊಬೇಕಂತ ಓಡಾಡ್ತಾ ಇದ್ದೀನಿ. ನೋವಾಗುತ್ತೆ, ನನ್ನ ಹಿನ್ನೆಲೆ ಗೊತ್ತಿಲ್ಲ, ನಾನು ಯಾರು ಅನ್ನೋದು ಗೊತ್ತಿಲ್ಲ, ನನ್ನ ಹೋರಾಟ ಏನಂತ ಗೊತ್ತಿಲ್ಲ, ಏನೇನೋ ಮಾತಾಡ್ತೀನಿ. ಬರ್ರೋ, ತಾಕತ್ತಿದ್ರೆ ಬರ್ರೋ, ನನ್ನ ಮನೆ ಬಾಗಿಲು ತೆರೆದಿದ್ದೆ ಬರ್ರೋ, ಬಂದು ಚೆಕ್ ಮಾಡ್ರೋ. ನನ್ನ ಮನೇಲಿ ಒಂದು ಸೋಫಾ ಸೆಟ್ ಇಟ್ಕೊಂಡಿಲ್ಲ, ಒಂದು TV ಇಲ್ಲ. ಇವತ್ತು ನಾನು ಬದುಕ್ತಾ ಇದ್ದೀನಿ. ನಂಗೆ ಕೇಳ್ರೋ, ಜಮೀರ್ ಅಹಮದ್ ಹತ್ರ ಬರ್ರೋ, ಮೀಸೆ ಬಳಸ್ಕೊಂಡ್ಬಿಡ್ತೀನಿ, ತಲೆ ಬಳಸ್ಕೊಂಡ್ಬಿಡ್ತೀನಿ, ಬರೇ ಮೈಯಲ್ಲಿ ಓಡಾಡ್ಬಿಡ್ತೀನಿ. ಬರ್ರೋ, ನಾನೇನಾದ್ರೂ ಅವ್ರ ಹತ್ರ ₹1 ತಗೊಂಡಿದ್ದೀನಿ, ಇಲ್ಲ ನನಗೆ ₹1 ಕೊಟ್ಟಿದ್ದಾರೆ, ಇಲ್ಲ ನಂಗೆ ಸಹಾಯ ಮಾಡಿದ್ದಾರೆ ಅಂತ. ಅವತ್ತೇ ಅವರು ರಾಜಿ ಮಾಡ್ಕೊಳಕ್ಕೆ ಎಷ್ಟೋ ಪ್ರಯತ್ನಗಳು ಪಟ್ರು. ಏನಾಯ್ತು ಶಿವಕುಮಾರ್ಗೆ ಮಾತಾಡೋಣ, ಬೇಕಾದ್ರೆ ನಾನು ಹೇಳ್ತೀನಿ, ಅವ್ನು ಒಳ್ಳೇದು ಮಾಡ್ತೀನಿ, ನಾನು ಅವ್ನು ನಮ್ಮ ಜೊತೆಲಿ ನಿಲ್ಲಿ ಅಂತ. ನಾವು ಒಂದೇ ಮಾತಂದೆ, ನನಗೆ ರಾಷ್ಟ್ರೀಯ ಬಾವುಟ ಆಡಬೇಕು, ಕನ್ನಡ ಬಾವುಟ ಹಾರಬೇಕು ಅನ್ನೋದು ಬಿಟ್ರೆ ನನ್ನ ಉದ್ದೇಶ ಬೇರೆ. ಇವತ್ತು ಅಷ್ಟೇ, ಅವ್ರು DCM ಆಗಬೇಕು, ಸಚಿವರಾಗಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ. ಯಾವ ದುಡ್ಡು ಆಸೆ ಆಕಾಂಕ್ಷೆಗೆ ಬಲಿಯಾಗೋನಲ್ಲ ನಾನು. ಒಂದೇ ಒಂದು ಚಟ ಜೀವನದಲ್ಲಿ ಇಟ್ಕೊಂಡಿಲ್ಲ ನಾನು. ಒಂದು ಮಾಂಸ ತಿನ್ನಲ್ಲ ನಾನು, ಒಂದು ಸಿಗರೇಟ್ ಇಲ್ಲ, ಒಂದು ಬೀಡಿ, ಯಾವ ಅಭ್ಯಾಸನೂ ಇಟ್ಕೊಂಡಿಲ್ಲ. ಒಂದು ಚಿತ್ರಾನ್ನ ತಿನ್ಕೊಂಡು ಬದುಕನ್ನ ಕಟ್ಕೊಂಡು ಹೋರಾಡ್ತಾ ಇದ್ದೀನಿ.